ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ದೇಶದ ನರನಾಡಿಯ ಆಗಿರೋ ಭಾರತೀಯ ರೈಲ್ವೆ ಮೋದಿ ಕಾಲದಲ್ಲಿ ಹಳಿ ತಪ್ಪೋಯಿತು. 80ಕ್ಕೂ ಹೆಚ್ಚು ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸುವುದಾಗಿ ಎದೆ ತಟ್ಕೊಳ್ಳುವಂತಹ ಮೋದಿ ಮತ್ತು ಬಿಜೆಪಿ ಅದರ ಜೊತೆಗೆ ಅಮೃತ್ ಭಾರತ್ ಹಾಗೂ ನಮೋ ಭಾರತ್ ಹೆಸರಿನ ರೈಲು ಸೇವೆಗಳನ್ನು ವಿಸ್ತರಿಸ್ತೀವಿ ಅಂತಿದ್ದಾರೆ. ಆದರೆ ದುಬಾರಿ ವಂದೇ ಭಾರತ್ ರೈಲು ರೈಲ್ವೆ ಇಲಾಖೆಗೆ ಎಂಥ ಹೊರೆಯಾಗಿದೆ ಅನ್ನೋದನ್ನು ಕೇಳಿದ್ರೆ ನಿಜಕ್ಕೂ ನೀವು ಆಘಾತಕ್ಕೆ ಒಳಗಾಗ್ತೀರ. ವಂದೇ ಭಾರತ್ ಕತೆ ಕೇಳೋಕ್ಕೂ ಮುಂಚೆ ನಾವು ತೋರಿಸೋ ಈ ದೃಶ್ಯಗಳನ್ನು ಒಮ್ಮೆ ಕಣ್ ತುಂಬಿಕೊಳ್ಳಿ. ಒಂದು ವೇಳೆ ನೀವು ಕೂಡ ಇಂತಹ ಪರಿಸ್ಥಿತಿಯನ್ನು ಅನುಭವಿಸಿದ್ರೆ ಮೋದಿಯವರ ಅಮೃತ ಕಾಲದಲ್ಲಿದ್ದೀವಲ್ಲ ಅಂತ ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳಿ. ಇವು ದೇಶದ ನಾನಾ ಭಾಗಗಳಲ್ಲಿ ರೈಲ್ವೆ ಪ್ರಯಾಣಿಕರು ಅನುಭವಿಸ್ತಾ ಇರುವಂತಹ ಸಂಕಷ್ಟದ ದೃಶ್ಯಗಳು. ನಮ್ಮ ಜನರಿಗೆ ಸಾಮಾನ್ಯ ರೈಲುಗಳಲ್ಲಿ ಕೂತು ಪ್ರಯಾಣಿಸೋಕೆ ಜಾಗ ಇಲ್ಲ. AC ಬೋಗಿಯಲ್ಲಿ ಜನರಲ್ ಬೋಗಿಯ ಟಾಯ್ಲೆಟ್ನಲ್ಲಿ ಕೂತು ಪ್ರಯಾಣಿಸಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಅಗ್ಗದ ಹಾಗೂ ಆರಾಮದಾಯಕ ಪ್ರಯಾಣಕ್ಕಾಗಿಯೇ ಒಂದೊಮ್ಮೆ ಭಾರತೀಯ ರೈಲ್ವೆ ಜನಪ್ರಿಯವಾಗಿತ್ತು. ರೈಲ್ವೆಯಿಂದಾಗಿ ದೂರದ ಪ್ರಯಾಣವನ್ನು ಕಡಿಮೆ ದರದಲ್ಲಿ ಹೆಚ್ಚು ಶ್ರಮ ಇಲ್ಲದೆ ಮಾಡೋಕ್ಕೆ ಸಾಧ್ಯವಾಗ್ತಿತ್ತು. ಆದರೆ ಲಕ್ಸುರಿ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸುವ ಮೂಲಕ ಸಾಮಾನ್ಯ ರೈಲ್ವೆ ಸೇವೆಯನ್ನು ಸಂಪೂರ್ಣವಾಗಿ ಉಪೇಕ್ಷಿಸಿರುವಂತಹ ಸರ್ಕಾರ ಸಾಮಾನ್ಯರ ಕೈಗೆಟುಕದ ರೀತಿಯಲ್ಲಿ ಟಿಕೆಟ್ ದರವನ್ನು ನಿಗದಿ ಮಾಡಿತು. ರೈಲ್ವೆ ಆಧುನೀಕರಣದ ಹೆಸರಿನಲ್ಲಿ ಮೋದಿ ಸರ್ಕಾರ ಸೃಷ್ಟಿಸಿದ ಅವಾಂತರವನ್ನೇ ನೀವು ಈ ಹಿಂದಿನ ದೃಶ್ಯಗಳಲ್ಲಿ ನೋಡಿದ್ದು. ಈಗ ವಂದೇ ಭಾರತ್ ವಿಷಯಕ್ಕೆ ಬರೋಣ. ಬಿಜೆಪಿ ಪ್ರತಿಪಾದಿಸ್ತಾ ಇರೋ ಹಾಗೆ ದೇಶದಲ್ಲಿ 80 ವಂದೇ ಭಾರತ್ ರೈಲುಗಳು ಸಂಚಾರ ನಡೆಸ್ತಿವೆ. ಹಾಗಿದ್ರೆ ನಾವು ಮೇ 7ರಿಂದ 13ರವರೆಗೆ ಕರ್ನಾಟಕದಲ್ಲಿ ಸಂಚರಿಸಿದ ವಂದೇ ಭಾರತ್ ರೈಲುಗಳ ವಿವರಗಳನ್ನು ಒಮ್ಮೆ ನೋಡೋಣ ಬನ್ನಿ. ಬೆಂಗಳೂರು ಮತ್ತು ಧಾರವಾಡದ ನಡುವೆ ಮೇ 8 ಮತ್ತು 9ನೇ ತಾರೀಕು ಸಂಚರಿಸಿದ ವಂದೇ ಭಾರತ್ ಟ್ರೈನ್ನಲ್ಲಿ 266 ಸೀಟ್ಗಳು ಖಾಲಿ ಇದ್ವು. ಮೇ 10ನೇ ತಾರೀಕು ಸಂಚರಿಸಿದ ಟ್ರೈನ್ನಲ್ಲಿ 304 ಸೀಟ್ಗಳು ಖಾಲಿ ಇದ್ವು. ಮೇ 11ನೇ ತಾರೀಕು 325, ಮೇ 12ನೇ ತಾರೀಕು 355, ಮೇ 13ನೇ ತಾರೀಕು 373 ಸೀಟ್ಗಳು ಖಾಲಿ ಇದ್ವು. ಸೇಮ್ ಇದೇ ದಿನಗಳಲ್ಲಿ ಗುಲ್ಬರ್ಗಾ ಮತ್ತು ಬೆಂಗಳೂರು ನಡುವೆ ಸಂಚರಿಸಿದ ವಂದೇ ಭಾರತ್ ಟ್ರೈನ್ಗಳಲ್ಲಿ ಎಷ್ಟು ಸೀಟ್ಗಳು ಖಾಲಿ ಇದ್ವು ಅನ್ನೋದನ್ನು ನೋಡೋಣ ಬನ್ನಿ. ಮೇ 7ನೇ ತಾರೀಕು 341, ಮೇ 9ನೇ ತಾರೀಕು 184, ಮೇ 11ನೇ ತಾರೀಕು 222, ಮೇ 12ನೇ ತಾರೀಕು 152, ಮೇ 13ನೇ ತಾರೀಕು 318 ಸೀಟ್ಗಳು ಖಾಲಿ ಇದ್ವು. ಜೊತೆಗೆ ಮೇ 8ನೇ ತಾರೀಕು 30 ಸೀಟ್ಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದವು. ಈಗ ಹೇಳಿದ ಖಾಲಿ ಸೀಟಿನ ವಿವರಗಳು IRCTC ಅಂದರೆ ಭಾರತೀಯ ರೈಲ್ವೆಯ ಅಧಿಕೃತ ದಾಖಲೆಯಲ್ಲಿರುವಂಥದ್ದು. ಇನ್ನು ಕರ್ನಾಟಕದ ಹೊರಗೆ ಸಂಚಾರ ನಡೆಸ್ತಾ ಇರೋ ವಂದೇ ಭಾರತ್ ರೈಲುಗಳ ಕಥೆ ಅಂತೂ ಇನ್ನೂ ಗಂಭೀರವಾಗಿದೆ. ಮೇ 7ರಿಂದ ಮೇ 13ರ ಅವಧಿನಲ್ಲಿ ವಿಶಾಖಪಟ್ಟಣಂ ಮತ್ತು ಸಿಕಂದ್ರಾಬಾದ್ ನಡುವೆ ಸಂಚರಿಸಿದ ವಂದೇ ಭಾರತ್ ಟ್ರೈನ್ನಲ್ಲಿ ಒಟ್ಟು 3095 ಸೀಟ್ಗಳು ಖಾಲಿ ಇದ್ದವು. ಹೀಗೆ ಸರಾಸರಿ 1950 ಸೀಟ್ಗಳು ಖಾಲಿ ಇದ್ದ ಸುಮಾರು 20 ವಂದೇ ಭಾರತ್ ರೈಲುಗಳು ಈ ಮಾರ್ಗದಲ್ಲಿ ಸಂಚಾರ ನಡೆಸಿದವು. ಇವು ಕೇವಲ ಜನರಲ್ ಕ್ಯಾಟಗರಿಯ ಲೆಕ್ಕಾಚಾರ. ಈಗ ಬೇಸಿಗೆ ರಜೆ ಕಾಲ ಬೇರೆ. ಇಷ್ಟಾದರೂ ಜನ ಪ್ರಧಾನಿ ಮೋದಿಯವರ ಅತ್ಯಂತ ಮೆಚ್ಚಿನ ವಂದೇ ಭಾರತ್ ರೈಲಿನಲ್ಲಿ ಸಂಚರಿಸ್ತಿಲ್ಲ. ಬಹುತೇಕ ವಂದೇ ಭಾರತ್ ರೈಲುಗಳು ಖಾಲಿ ತಿರುಗ್ತಾ ಇದ್ದಾವೆ ಅನ್ನೋದನ್ನು ಕೇಳಿದ್ರೆ ಎಂಥವ್ರಿಗೂ ಅಚ್ಚರಿ ಮೂಡುತ್ತೆ. ಇನ್ನೊಂದು ಅಂಶವನ್ನು ಕೂಡ ಇಲ್ಲಿ ಹೇಳಲೇಬೇಕು. ಲಕ್ಸುರಿ ಮತ್ತು ಹಿತಕರ ಪ್ರಯಾಣದ ಜೊತೆಗೆ ವೇಗದ ಪ್ರಯಾಣ ಅನ್ನೋದು ಕೂಡ ವಂದೇ ಭಾರತ್ನ ವಿಶೇಷ. ರೈಲ್ವೆ ಇಲಾಖೆ ಪ್ರಕಾರ ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಈ ರೈಲುಗಳು ಸಂಚರಿಸೋದ್ರಿಂದ ಪ್ರಯಾಣಿಕರು ಕಡಿಮೆ ಸಮಯದಲ್ಲಿ ಆರಾಮಾಗಿ ತಮ್ಮ ಊರುಗಳನ್ನ ತಲುಪಬಹುದು ಅಂತ ಪ್ರಚಾರ ಮಾಡಲಾಗಿತ್ತು. ಆದರೆ ವಂದೇ ಭಾರತ್ ರೈಲುಗಳು ನಿಜಕ್ಕೂ ಆ ವೇಗದಲ್ಲಿ ಚಲಿಸ್ತಿದಾವ? ಖಂಡಿತವಾಗ್ಲೂ ಇಲ್ಲ. ಬೆಂಗಳೂರು ಧಾರವಾಡದ ನಡುವೆ ಸಂಚರಿಸ್ತಾ ಇರುವಂತಹ ವಂದೇ ಭಾರತ್ ರೈಲಿನ ಗರಿಷ್ಠ ವೇಗ ಗಂಟೆಗೆ 75 ಕಿಲೋಮೀಟರ್. ಕರ್ನಾಟಕನ ಬಿಟ್ಟು ಬೇರೆ ಕಡೆನಾದರೂ ವಂದೇ ಭಾರತ್ ಸ್ಪೀಡ್ ಹೆಚ್ಚಿದೆಯಾ ಅಂತ ನೋಡಿದ್ರೆ ರಾಂಚಿ ಪಟ್ನಾ ನಡುವೆ ಸಂಚರಿಸ್ತಾ ಇರುವಂತಹ ರೈಲಿನ ವೇಗ ಕೂಡ ಅತ್ಯಂತ ಕನಿಷ್ಠ, ಅಂದರೆ ಗಂಟೆಗೆ 63 ಕಿಲೋಮೀಟರ್. ಅಂದರೆ ವಂದೇ ಭಾರತ್ ರೈಲುಗಳ ಸ್ಪೀಡು ನಮ್ಮ KSRTC ಬಸ್ಗಳ ಥರ ಇದೆ ಅನ್ಬೋದು. ಹಾಗಿದ್ರೆ ದೇಶದಲ್ಲಿ ಎಲ್ಲೂ ವಂದೇ ಭಾರತ್ ರೈಲು ಹೈ ಸ್ಪೀಡ್ನಲ್ಲಿ ಓಡಾಡ್ತಿಲ್ವಾ ಅಂತ ನೋಡಿದ್ರೆ ದೆಹಲಿ ಮತ್ತು ವಾರಣಾಸಿ ನಡುವೆ ಸಂಚರಿಸ್ತಾ ಇರೋ ವಂದೇ ಭಾರತ್ ರೈಲು ಗಂಟೆಗೆ 96 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸ್ತಾ ಇದೆ. ಆದರೆ ರೈಲ್ವೆ ಇಲಾಖೆ ಹೇಳಿದ ಸ್ಪೀಡ್ ಎಷ್ಟು? ಬರೋಬ್ಬರಿ 130 ಕಿಲೋಮೀಟರ್ ಪರ್ ಅವರ್. ಇದು ವಂದೇ ಭಾರತ್ ಸ್ಪೀಡ್ನ ಕತೆ. ಮೇ 7ನೇ ತಾರೀಕು ಮುಂಬೈ ಮತ್ತು ಸೋಲಾಪುರದ ನಡುವೆ ಸಂಚರಿಸಿದ ವಂದೇ ಭಾರತ್ ಟ್ರೈನ್ನಲ್ಲಿ 277 ಸೀಟ್ಗಳು ಖಾಲಿ ಇದ್ದವು. ಆದರೆ ಅವತ್ತು ಅದೇ ಮಾರ್ಗದಲ್ಲಿ ಸಂಚರಿಸಿದ ನಾರ್ಮಲ್ ರೈಲುಗಳು ಅಂದರೆ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ರೈಲುಗಳ ಪೈಕಿ ಬಹುತೇಕ ಎಲ್ಲ ರೈಲುಗಳಲ್ಲೂ ಸೀಟ್ಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದವು.
ಅಂದರೆ ರೈಲುಗಳಲ್ಲಿ ಆ ಸೀಟ್ಗಳು ಫುಲ್ ಆದ ಮೇಲೂ ಹೆಚ್ಚುವರಿ ಸೀಟ್ಗಳಿಗಾಗಿ ಜನರಿಂದ ಬೇಡಿಕೆ ಇತ್ತು. ಆದರೆ ಆ ನಾರ್ಮಲ್ ರೈಲುಗಳಲ್ಲಿ ಸೀಟ್ಗಳು ಖಾಲಿ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಸಂಚರಿಸ್ತಾ ಇದ್ದಂತಹ ವಂದೇ ಭಾರತ್ ಟ್ರೈನ್ನಲ್ಲಿ 277 ಸೀಟ್ಗಳು ಖಾಲಿ ಇದ್ದರೂ ಜನ ಆ ರೈಲನ್ನು ಹತ್ತಲಿಲ್ಲ. ಯಾಕೆ ಹೇಳಿ? ಉತ್ತರ ವೆರಿ ಸಿಂಪಲ್. ವಂದೇ ಭಾರತ್ ರೈಲಿನ ಟಿಕೆಟ್ ದುಬಾರಿ ಅನ್ನೋ ಕಾರಣಕ್ಕೆ. ಭಾರತದ ಬಡವರು ಸಾಮಾನ್ಯ ಜನರು ಬಯಸೋದು ಅಗ್ಗದ ಪ್ರಯಾಣವನ್ನೇ ಹೊರತು ದುಬಾರಿ ಲಕ್ಸುರಿ ಪ್ರಯಾಣವನ್ನಲ್ಲ. ಆದರೆ ಜನರ ಆ ಬೇಡಿಕೆನ ಈಡೇರಿಸದೇ ಇರುವಂತಹ ಮೋದಿ ಸರ್ಕಾರ ಲಕ್ಸುರಿ ರೈಲುಗಳನ್ನು ಪರಿಚಯಿಸಿ ದುಬಾರಿ ಪ್ರಯಾಣಕ್ಕೆ ಪ್ರೋತ್ಸಾಹಿಸ್ತಾ ಇದೆ. ವಂದೇ ಭಾರತ್ ಈ ದೇಶದ ಬಡಜನರು ಹಾಗೂ ಸಾಮಾನ್ಯ ನಾಗರಿಕರಿಗಾಗಿ ಮಾಡಿರೋದಲ್ಲ, ಮೇಲ್ವರ್ಗದ ಲಕ್ಸುರಿಯನ್ನು ಪ್ರೋತ್ಸಾಹಿಸೋದಕ್ಕಾಗಿ ಜಾರಿಗೆ ತಂದಿದ್ದು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಪ್ರತಿದಿನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸ್ತಾ ಇರುವಂತಹ 50 ವಂದೇ ಭಾರತ್ ರೈಲುಗಳು ಸುಮಾರು 13,000 ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದಾವೆ. ಆದರೆ ಅಗ್ಗದ ಪ್ರಯಾಣಕ್ಕೆ ರೈಲ್ವೆಯನ್ನೇ ನಂಬಿಕೊಂಡಿರುವಂತಹ ಲಕ್ಷಾಂತರ ಪ್ರಯಾಣಿಕರು ಮಾತ್ರ ಅತ್ಯಂತ ಅಸಹನೀಯ ಸ್ಥಿತಿಯಲ್ಲಿ ಸಾಮಾನ್ಯ ರೈಲುಗಳಲ್ಲಿ ಸಂಚರಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೋದಿ ಸರ್ಕಾರಕ್ಕೆ ನಿಜಕ್ಕೂ ಬಡಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಬಡವರು ಸಾಮಾನ್ಯ ವರ್ಗದ ಜನರು ಸಂಚರಿಸುವಂತಹ ನಾರ್ಮಲ್ ಟ್ರೈನ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಿತ್ತು. ರೈಲುಗಳ ಟಿಕೆಟ್ ದರವನ್ನು ಸಾಮಾನ್ಯರ ಕೈಗೆಟುಕೋ ಹಾಗೆ ಮಾಡಬೇಕಿತ್ತು. ಆದರೆ ಸಾಮಾನ್ಯ ಜನರನ್ನು ಎಂದಿಗೂ ಲೆಕ್ಕಿಸದೇ ಇರುವಂತಹ ಮೋದಿ ಸರ್ಕಾರ ಮೇಲ್ಮಧ್ಯಮ ವರ್ಗದ ಓಲೈಕೆಗಾಗಿ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ಎಷ್ಟೋ ಕಡೆಗಳಲ್ಲಿ ವಿಮಾನದಲ್ಲಿ ಸಂಚರಿಸೋ ದರದಲ್ಲಿ ರೈಲುಗಳಲ್ಲಿ ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ದೂರುಗಳು ಕೂಡ ಕೇಳಿಬಂದಿದ್ದಾವೆ. ಕೇವಲ ಚಂದ ಕಾಣೋ ರೈಲುಗಳನ್ನು ಪರಿಚಯಿಸಿ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದು ಬಿಜೆಪಿ ದೇಶದ ಜನರಿಗೆ ಮಾಡಿದ ಮೋಸ. ವಂದೇ ಭಾರತ್ ಅನ್ನೋದು ಮಧ್ಯಮ ವರ್ಗದವರನ್ನ ಸುಲಭವಾಗಿ ಮೂರ್ಖರನ್ನಾಗಿಸಬಹುದು ಅನ್ನೋ ಸರ್ಕಾರದ ದಾಷ್ಟ್ಯಕ್ಕೆ ಉದಾಹರಣೆ. ಇದರಿಂದ ರೈಲ್ವೆ ಇಲಾಖೆಗಾಗಲಿ ದೇಶದ ಸಾಮಾನ್ಯ ನಾಗರಿಕರಿಗಾಗಲಿ ಯಾವುದೇ ಅನುಕೂಲವಾಗಿಲ್ಲ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಇನ್ನಾದರೂ ಭಾರತದ ಸಾಮಾನ್ಯ ಜನರ ಬೇಡಿಕೆಯನ್ನು ಅರ್ಥ ಮಾಡಿಕೊಂಡು ಸಾಮಾನ್ಯ ರೈಲುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನೋದು ನಮ್ಮ ಆಶಯ.